ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನೀನೇನು ಅನ್ಕೊಂಡಿದ್ಯಾ? ಗಂಡಸರ ಜೊತೆ ಹೊಡೆದಾಡ್ತಾರೆ, ನೀನೇನು ಹುಡುಗಿರ ಮೇಲೆ ಪೌರುಷ ತೋರಿಸ್ತಾ ಇದೆಯಾ? ನಾಲಾಯಕ್ ನನ್ನ ಮಗನೇ, ಈ ನಾಟಕ ನಿಲ್ಸೋ ಸಾಕು. ಇದಕ್ಕೂ ಮತ್ತೆ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಕಾರ್ ರಿಜಿಸ್ಟ್ರೇಷನ್ ಪೇಪರ್ ತೋರಿಸು ನಂಗೆ. ಹೌದೌದು ತೋರ್ಸಪ್ಪ. ಭಿಕ್ಷುಕನ ಹೆಸರಲ್ಲಿ ಇರೋ ಕಾರ್ಸ್ನ ನಾವು ನೋಡ್ತೀವಿ. ಇಲ್ಲಿದೆ ರಿಜಿಸ್ಟ್ರೇಷನ್ ಪೇಪರ್. ಪೇಪರ್ ಏನೋ ಇದ್ರದೆ. ಅಯ್ಯೋ ವರುಣನ, ಅವನು ಫೇಕ್ ಅನ್ಸುತ್ತೆ. ರೋಡಲ್ಲಿ ಎಷ್ಟೋ ನೋಟ್ರಿಗಳಿರ್ತವೆ, ಖಂಡಿತ ಅವನು ಅಲ್ಲೇ ಮಾಡ್ಸಿರ್ತಾನೆ. ಫ್ರಾಡ್ ಇವನು. ನನ್ನ ತಂಗಿ ಮೇಲೆ ಏನೋ ಮಾಟ ಮಂತ್ರ ಹಾಗೆ ಎಷ್ಟು ಬಾಡಿಗೆ ಕೊಟ್ಟು ತಂದೆ ಈ ಕಾರ್ಸ್ನ? ನಂಗೂ ಹೇಳು, ನಾವು ಒಂದಿನ ರೆಂಟ್ ತಗೋತೀವಿ. ಇವೆಲ್ಲವೂ ನ್ಯೂ ಎಡಿಷನ್ ಕಾರ್ಸ್. ಲೋಸ್ಲಾ ಇವಿ ಲಾಸ್ಟ್ ವೀಕ್ ಬಂದಿರೋದು. ನಾನು ಯಾಕೆ ಕಾರ್ ಕದೀಲಿ? ನಂದು ಕಾರ್ ಫ್ಯಾಕ್ಟ್ರಿ ಇದೆ. ನನ್ನ ಹೆಸರು ಇಶಾನ್ ಅರ್ಸಾನಿ. ಎಕ್ಸ್ಕ್ಯೂಸ್ ಮೀ, ಏನು ಹೆಸರಂದ್ರಿ ನೀವು? ನಾಲ್ಕನೇ ಸಲ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಇಶಾನ್ ಅರ್ಸಾನಿ. ಅರ್ಸಾನ್ ಇಂಡಸ್ಟ್ರಿ ಅಂಡ್ ಕಾರ್ಪೊರೇಷನ್ ನ ಫೌಂಡರ್ ಅಂಡ್ ಸಿಇಒ. ಈ ಫ್ರಾಡ್ ಮನುಷ್ಯ ಯಾರು ಅಂತ ನಾನು ಹೇಳ್ತೀನಿ. ಇವನು ಓದಿದ್ದು ಮತ್ತೆ ನಾನ್ ಓದಿದ್ದು ಒಂದೇ ಸ್ಕೂಲಲ್ಲಿ. ಇವ್ರಪ್ಪ ನಮ್ಮಪ್ಪನ ಶೂ ಪಾಲಿಶ್ ಮಾಡ್ತಾ ಇದ್ರು. ಇವನು ಅಸ್ರಾನಿ ಇಂಡಸ್ಟ್ರಿನ ಸಿಇಒ ಅಂತೆ. ಏನ್ ಗೊತ್ತಾ, ಇವ್ರಪ್ಪ ಹೋದ್ಮೇಲೆ ಇವ್ರಮ್ಮಂಗೆ ಫೀಸ್ ಕಟ್ಟಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಅಲ್ಲ ಫೀಸ್ ಬಿಡಿ, ಇವ್ರ ಹತ್ರ ಊಟಕ್ಕೂ ಗತಿ ಇರ್ತಾ ಇರ್ಲಿಲ್ಲ. ಇವನಿಗೆ ನಾನೇ ಊಟ ಕೊಡಿಸ್ತಾ ಇದ್ದೆ. ಅಷ್ಟೊಂದು ಬಡತನನ ನೋಡಿ ಇವ್ರ ಅಮ್ಮನೇ ಇವನನ್ನ ಬಿಟ್ಟು ಹೊರಟೋಗ್ಬಿಟ್ರು. ಇವನು ಫೌಂಡರ್ ಅಂತೆ. ಅವನ ಮಾತನ್ನ ನಾವು ಕೇಳ್ಬೇಕಂತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ಇವನು ಹೇಳ್ತಾನೆ ನಾನು ಅಸ್ರಾನಿ ಕಂಪ್ನಿನ ಸಿಇಒ ಅಂತೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಇನ್ನೂ ಕಾಲ ಮಿಂಚಿಲ್ಲ, ಈಗಾದ್ರೂ ನಿಜ ಹೇಳ್ಬಿಡು. ಇಲ್ಲ ಅಂದ್ರೆ ಫ್ರಾಡ್ ಅಂತ ಬುಕ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಇವಾಗ ಬಂದು ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ರಾಗಿ ಹಿಟ್ ಕಲ್ಸು. ಇಷ್ಟೊತ್ತು ನಾನು ಗೌರವ ಕೊಟ್ಟು ಮಾತಾಡ್ತಾ ಇದ್ದೆ. ನಿಮ್ಗೆಲ್ಲ ಬುದ್ಧಿ ಕಲ್ಸೋ ಟೈಮ್ ಬಂದಿದೆ. ನೀನ್ ನನಗೆ ಅವತ್ತು ಊಟ ಕೊಡ್ಸಿದ್ದಕ್ಕೆ ನಿನಗೆ ದೊಡ್ಡ ದೊಡ್ಡ ಡೀಲ್ ಬರೋ ಹಾಗೆ ನಾನ್ ಮಾಡಿದ್ದು. ನನಗೇನ್ ಗೊತ್ತಿತ್ತು ನೀನು ಶ್ರೀಮಂತ ಆದ್ಮೇಲೆ ಹ್ಯುಮ್ಯಾನಿಟಿ ಕಳ್ಕೊಂಡಿದ್ಯಾ ಅಂತ. ಬರೀ ಮಾತಲ್ಲೇ ಮನೆ ಕಟ್ತಾ ಇದ್ದಾನೆ ಅಂತ ಅನ್ಸತ್ತೆ. ನಿಂಗ್ ರಿಯಲ್ ಎಸ್ಟೇಟ್ ಅಲ್ಲಿ ಯಾರ್ ಗೊತ್ತು, ನಾಲ್ಗೆಗ್ ಮೂಳೆ ಇಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಇವನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸುಮ್ನೆ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ ಅಷ್ಟೇ. ಬೇಬ್, ಇವನನ್ನ ಸೀರಿಯಸ್ ಆಗಿ ತಗೋಬೇಡ. ಇವನೊಬ್ಬ ಜೋಕರ್ ಅಲ್ವಾ? ತಡಿ, ಇವಾಗ ತೋರಿಸ್ತೀನಿ. ಕೇಳಿ, ರಾಜೀವ್ ಸಿನ್ಹಾಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡಿ ಅಂತ ನಾನು ಆರ್ಡರ್ ಸೈನ್ ಮಾಡಿದ್ದೆ ಅಲ್ವಾ? ಅದನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ಆ ಎಲ್ಲ ಪ್ರಾಜೆಕ್ಟ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಯಾ ಅವನನ್ನ ತಡೀರಿ. ಅವನು ಹೇಳ್ತಾ ಇರೋದು ನಿಜ ಆದ್ರೆ ನಿಮ್ ಜೀವನ ಹಾಳಾಗ್ ಹೋಗುತ್ತೆ. ಯೋಚನೆ ಮಾಡ್ಬೇಡಮ್ಮ. ಆ ಕಡೆಯಿಂದ ಯಾರು ಇಂಪಾರ್ಟೆಂಟ್ ವ್ಯಕ್ತಿ ಮಾತಾಡ್ತಾ ಇರಲ್ಲ. ಇಂಥ ಭಿಕ್ಷಕರ್ ನಾಟಕ ಮಾಡಿನೇ ಹಣ ಸಂಪಾದನೆ ಮಾಡೋದು. ನಮಗ್ ಗೊತ್ತಿಲ್ವಾ ಇವ್ರ ನಾಟಕ? ಇಶಾನ್, ನೀನು ಹೋಗ್ಬೇಕು ಅಂದ್ರೆ ನೀನು ಹೋಗು, ನಂಗೇನ್ ಬೇಜಾರಿಲ್ಲ. ನನ್ನ ಅಕ್ಕ ಮತ್ತೆ ಭಾವ ನಿನ್ಗೆ ಈಗಾಗ್ಲೇ ತುಂಬಾ ಗೌರವ ಕೊಡ್ತಾ ಇದಾರಲ್ವಾ? ಏಯ್ ಭಿಕ್ಷುಕ, ಏನಾಯ್ತು? ಮತ್ತೆ ಯಾವ ಫೋನು ಬರ್ಲಿಲ್ವಲ್ಲ? ರಿಲ್ಯಾಕ್ಸ್, ಫಿಲ್ಮ್ ಇನ್ನು ಬಾಕಿ ಇದೆ. ಈಗಷ್ಟೇ ಹೀರೋ ಎಂಟ್ರಿ ಆಗಿದೆ. ನಿಜವಾದ ಸಿನಿಮಾ ಈಗ ಶುರು ಆಗುತ್ತೆ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಡೋಂಟ್ ವರಿ, ಹಾಗೆ ನೋಡ್ತಾ ಇರು. ಹಲೋ, ನಿನಗ್ ನಾನು ಖುಷಿಯಾಗಿರೋದನ್ನ ನೋಡಕ್ಕಾಗಲ್ಲ ಅಲ್ವಾ? ನನ್ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ನನ್ ತಂಗಿ ಹಿಂದೆ ಬಿದ್ದಿದ್ಯಾ, ನಿಜ ಹೇಳು. ಓ ಮೈ ಡಿಯರ್ ಮಿಂಟಿ, ಅವಾಗ ಸಹ ನೀನ್ ನಂಬ್ಲಿಲ್ಲ, ಈಗೂ ನಂಬ್ತಾ ಇಲ್ಲ. ಆ ಕನ್ಸಿಸ್ಟೆನ್ಸಿ ನನ್ಗೆ ಇಷ್ಟ ಆಯ್ತು. ಮತ್ತೆ ಮತ್ತೆ ಸೇಮ್ ಮಿಸ್ಟೇಕ್ ಮಾಡೋದ್ರಲ್ಲಿ ನಿಂಗೆ ಗೋಲ್ಡ್ ಮೆಡಲ್ ಕೊಡ್ಬೇಕು. ಮಿಂಟಿ,
ದೇವಾಂಗ್ ಗ್ರೂಪ್ ಇಂದ ಫೋನ್ ಬಂದಿತ್ತು. ನಮ್ಮ ಎಲ್ಲ ಡೀಲ್ಸ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಏನು? ದಟ್ಸ್ ಇಂಪಾಸಿಬಲ್. ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.